ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ GPSTR ಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಮೇನ್ CET ಪ್ಯಾಟರ್ನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹಲವಾರು ವಿದ್ಯಾರ್ಥಿಗಳು ಏನು ಮಾಡ್ತಪ್ಪ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ನಾನು ಮಾಡಿದಾಗ ಕಾಮೆಂಟ್ ಮೂಲಕ ಸರ್ GPSTR ಆಗಿರ್ತಕ್ಕಂತಹ ಮೇನ್ CET ಯಾವ ರೀತಿಯಾಗಿರ್ತಕ್ಕಂತಹ ಪೇಪರ್ಗಳು ಇರ್ತವೆ ಮತ್ತು ಯಾವ ರೀತಿಯಾಗಿರ್ತಕ್ಕಂತಹ ಕ್ವಶನ್ ಕೇಳ್ತಾರೆ ಮತ್ತು ಯಾವ ಸಬ್ಜೆಕ್ಟ್ಗಳು ಇರ್ತವೆ ಪೇಪರ್ನಲ್ಲಿ ಅನ್ನೋದ್ರ ಬಗ್ಗೆ ಅವ್ರು ಏನು ಮಾಡಿದ್ರು ಕ್ವಶನ್ ಕೇಳಿದ್ರು. ಹಾಗಾಗಿ ನಾನು ಹಿಂದಿನ ವಿಡಿಯೋದಲ್ಲಿ GPSTR ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಪ್ಪಾ ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಮೇನ್ CET ಪ್ಯಾಟರ್ನ್ ಯಾವ ರೀತಿಯಾಗಿರ್ತಕ್ಕಂಥ ಇರ್ತವೆ ಅಂದ್ರೆ ಎಷ್ಟು ಪೇಪರ್ಗಳು ಇರ್ತವೆ ಮತ್ತು ಆ ಪೇಪರ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಏನಪ್ಪ ಅಂದ್ರೆ ವಿಷಯಗಳು ಇರ್ತವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಬನ್ನಿ, ಫಸ್ಟ್ ಪೇಪರ್ 1, ಪೇಪರ್ 2, ಪೇಪರ್ 3 ಆಗಿರ್ತಕ್ಕಂಥ ಪ್ರಮುಖ 3 ಪತ್ರಿಕೆಗಳು ಇರ್ತವೆ. ಏನಪ್ಪಾ ಅಂದ್ರೆ GPSTR ಏನಪ್ಪಾ ಅಂದ್ರೆ ಪ್ಯಾಟರ್ನ್ ನಲ್ಲಿ. ಹಾಗಾದ್ರೆ ಫಸ್ಟ್ ಪೇಪರ್ 1 ನಲ್ಲಿ ಬರ್ತಕ್ಕಂಥದ್ದು ಏನೇನು ಅನ್ನೋದಾದ್ರೆ ಇಲ್ಲಿ ಪೇಪರ್ ನಲ್ಲಿ 150 ಮಾರ್ಕ್ಸ್ ಇರುತ್ತೆ. ಟೋಟಲ್ ಎಷ್ಟು? 150 ಮಾರ್ಕ್ಸ್. ಇಲ್ಲಿ ಬರೀ OMR ಸಂಬಂಧಪಟ್ಟಿರ್ತಕ್ಕಂಥ ಅಷ್ಟೇ ಕ್ವಶನ್, ಅಂದ್ರೆ ನೀವು ಬಹು ಆಯ್ಕೆ ಪ್ರಶ್ನೆ ಕೊಡ್ತಾರೆ ಈ ಪೇಪರ್ ನಲ್ಲಿ. ಅಷ್ಟು 150 ಅಂಕಗಳಿಗೆ ಏನಪ್ಪಾ ಅಂದ್ರೆ OMR ತುಂಬದೇ ಅಷ್ಟೇ ಇರುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂತಹ ವಿವರಣೆ ಇರುವುದಿಲ್ಲ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಭಾಗಗಳು ಎಷ್ಟು ಬರ್ತವೆ ಅನ್ನೋದಾದ್ರೆ ಇಲ್ಲಿ ನೋಡ್ಬೋದು 6 ಭಾಗಗಳು ಬರ್ತವೆ. ಎಷ್ಟು? 6 ಭಾಗಗಳು ಬಂದಂದ್ರೆ ಫಸ್ಟ್ 1ನೇ ಭಾಗದಲ್ಲಿ ಸಾಮಾನ್ಯ ಕನ್ನಡ ಎಷ್ಟು ಬರುತ್ತೆ ನೋಡಿದ್ರೆ ಜನರಲ್ ಕನ್ನಡ. ಆದ್ರೆ ಸಾಮಾನ್ಯ ಕನ್ನಡದಲ್ಲಿ ಏನ್ ಕೇಳ್ತಾರೋ ಅನ್ನೋದಾದ್ರೆ ಫಸ್ಟ್ ಹೇಳ್ಬೋದು ಗ್ರಾಮರ್ ಬಗ್ಗೆ ಕೇಳ್ತಾರೆ, ಅಲ್ಲಿ ಪ್ಯಾಸೇಜ್ ಕೊಟ್ಟು ಅಲ್ಲಿ ಆನ್ಸರ್ ಮಾಡಂತ ಹೇಳ್ಬೋದು. ಮತ್ತು ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟ ಅಂದ್ರೆ ಕನ್ನಡ ಮೊದಲಿಗರು, ಕನ್ನಡ ಪ್ರಥಮ, ಇವು ಆಗಿರ್ತಕ್ಕಂಥ ಜನರಲ್ ಕನ್ನಡ ಅಂತ ಹೇಳ್ಬೋದು. ಇವನ್ನ ಯಾವ್ದಾದ್ರೂ ಕೊಡ್ಬೋದು. ಇದು 25 ಮಾರ್ಕ್ಸ್ ಇರುತ್ತೆ, ಅದು ಜನರಲ್ ಕನ್ನಡ. ಆದ್ರೆ 2ನೇ ಭಾಗ ಅನ್ನೋದಾದ್ರೆ ಅಂದ್ರೆ ಪೇಪರ್ 1 ನಲ್ಲಿ ಸಾಮಾನ್ಯ ಆಂಗ್ಲ ಭಾಷೆ ಅಂದ್ರೆ ಜನರಲ್ ಇಂಗ್ಲಿಷ್, ಇದು 25 ಮಾರ್ಕ್ಸ್. ಅಂದ್ರೆ ಅಲ್ಲಿ ಕೂಡ ಇಂಗ್ಲಿಷ್ಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಗ್ರಾಮರ್ ಕೊಡ್ಬೋದು, ಪ್ಯಾಸೇಜ್ ಕೊಡ್ಬೋದು ಮತ್ತು ಜನರಲ್ ಇಂಗ್ಲಿಷ್ ಏನಾದ್ರೂ ಕೇಳ್ಬೋದು. ಅದು ಎಷ್ಟಪ್ಪ ಅಂದ್ರೆ 25 ಮಾರ್ಕ್ಸ್ ಅಂತ ಹೇಳ್ಬೋದು ನಾವು. ಎಷ್ಟು? 25 ಮಾರ್ಕ್ಸು. ನೆಕ್ಸ್ಟ್ 3ನೇ ಭಾಗ ಬರುತ್ತೆ ಪೇಪರ್ 1 ನಲ್ಲಿ ಸಾಮಾನ್ಯ ಜ್ಞಾನ GK ಪ್ಲಸ್ ಪ್ರಚಲಿತ ವಿದ್ಯಮಾನ. ಅಲ್ಲಿ ಎಷ್ಟು ಮಾರ್ಕ್ಸ್ ಅಂತಂದ್ರೆ 25 ಮಾರ್ಕ್ಸ್ ಕೇಳ್ತಾರೆ. ಅಂದ್ರೆ GK ಏನಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕ್ವಶನ್ ಕೇಳ್ಬೋದು. ಇದು ನಾರ್ಮಲ್ ಆಗಿರ್ತಕ್ಕಂಥ ಎಲ್ಲ ಮೆಥಡ್ವರೆಗೂ ಒಂದೇ ಪೇಪರ್ ಇರುತ್ತೆ. ಅಲ್ಲಿ GK ಕ್ವಶನ್ ಏನಾರ ಕೇಳ್ಬೋದು, ಇಂಡಿಯಾದಾಗಿರ್ಬೋದು, ಭಾರತ ಇಂಟರ್ನ್ಯಾಷನಲ್ ಸಂಬಂಧಪಟ್ಟಾಗಿರ್ತಕ್ಕಂಥ ಕೇಳ್ಬೋದು. ಮತ್ತು ಪ್ರಚಲಿತ ವಿದ್ಯಮಾನಗಳು, ಪ್ರಚಲಿತವಾಗಿ ಕರೆಂಟ್ ಇವೆಂಟ್ಸ್ ಏನ್ ನಡೀತಿದೋ ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು ಮತ್ತು ಇಂಟರ್ನ್ಯಾಷನಲ್ ಸಂಬಂಧಪಟ್ಟಾಗಿರ್ತಕ್ಕಂತಹ ಪ್ರಚಲಿತ ಘಟನೆಗಳನ್ನು ಅವ್ರೇನ್ ಮಾಡ್ಬೋದು 25 ಮಾರ್ಕ್ಸ್ಗೆ ಕೇಳ್ತಾರೆ ಅವರು. ನೆಕ್ಸ್ಟ್ ಬರ್ತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಾಸನ ಮತ್ತು ಬೋಧನಾ ವಿಧಾನ, 50 ಮಾರ್ಕ್ಸ್ ಕೇಳ್ತಾರೆ. ನೋಡ್ಬೋದು ನೀವು BEd ನಲ್ಲಿ ಓದಿದ್ರಿ ಏನಪ್ಪಾ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಶಿಶು ಆಗಿರ್ತಕ್ಕಂಥ ವಿಕಾಸನದ ಬಗ್ಗೆ ಕೇಳ್ತಾರೆ ಅಲ್ಲಿ. ಮತ್ತು ಬೋಧನಾ ವಿಧಾನ, ನೀವು ಯಾವ ಬೋಧನಾ ವಿಧಾನ ಮಾಡ್ತಿರಲ್ಲ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕ್ವಶನ್ ಕೇಳ್ತಾರೆ. ಅಂದ್ರೆ 3 ವಿಭಾಗಗಳು ಸೇರಿ ಇದರಲ್ಲೇ 3 ಇದಾವೆ. ಇದು 50 ಮಾರ್ಕ್ಸ್ ಕೇಳ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣದ ಬಗ್ಗೆ ಎಷ್ಟು ಮಾರ್ಕ್ಸ್ ಅಂದ್ರೆ 15 ಮಾರ್ಕ್ಸ್ ಕೇಳ್ತಾರೆ. ಇಲ್ಲೇ ಎಷ್ಟಾಯ್ತು? ಟೋಟಲ್ 140 ಮಾರ್ಕ್ಸ್ ಆಯ್ತು. ಮತ್ತು ಗಣಕಯಂತ್ರ ಇನ್ನೂ 10 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಕಂಪ್ಯೂಟರ್ ನಾಲೆಡ್ಜ್ ಸಂಬಂಧಪಟ್ಟಾಗಿರ್ತಕ್ಕಂತಹ ಎಷ್ಟಪ್ಪ ಅಂತಂದ್ರೆ ಕ್ವಶನ್ಸ್ 10 ಮಾರ್ಕ್ಸ್ ಇರುತ್ತವೆ. ಅಂದ್ರೆ 150 ಮಾರ್ಕ್ಸ್. ಅದು ಟೋಟಲ್ ಎಷ್ಟು? 150. ಇದು ಪೇಪರ್ 1 ನಲ್ಲಿ ಬರ್ತಕ್ಕಂಥ ಕಾಮನ್ ಆಗಿರ್ತಕ್ಕಂಥ ಎಲ್ಲರಿಗೂ ಮೆಥಡ್ನವರಿಗೂ ಈ ಪೇಪರ್ ಸೇಮ್ ಆಗಿರುತ್ತೆ. ಸೇಮ್ ಕ್ವಶನ್ಸ್, ಸೇಮ್ ಪೇಪರ್ 1 ಆಗಿ ಇರುತ್ತೆ. ಇದು OMR ನಲ್ಲಿ ತುಂಬೋದು. ಅಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ ಕೊಡ್ತಾರೆ, ಅಲ್ಲಿ OMR ಸೀಟ್ ಇರುತ್ತೆ. ನೀವು 1ನೇ ಕ್ವಶನ್ಗೆ ಎಷ್ಟನೇದು ABCD ಆಪ್ಷನ್ ಇರುತ್ತೆ, ಬಿನೋ ಆನ್ಸರ್ ಅಥವಾ ಸಿನೋ ಈಗ ಹಾಕೊಂಡು ಹೋಗ್ಬೇಕು ಅಷ್ಟೇ. ಇದು ಪೇಪರ್ 1 ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟು. ಹಾಗಾದ್ರೆ GPSTR ನಲ್ಲಿ ಪೇಪರ್ 2 ಬರುತ್ತೆ. ಆ ಪೇಪರ್ 2 ನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಮಾರ್ಕ್ಸ್ ಕೇಳ್ತಾರೆ, ವಿಷಯ ಕೇಳ್ತಾರೆ, ಹೆಂಗಿರುತ್ತೆ ಅನ್ನೋದು ಆದರೆ ನೋಡ್ಬೋದು ಇಲ್ಲಿ ಪೇಪರ್ 2 ನಲ್ಲಿ OMR ಪ್ಲಸ್ ವಿವರಣೆ ಅಂದ್ರೆ ಥಿಯರಿ ಇರುತ್ತೆ. OMR ಪ್ಲಸ್ ಥಿಯರಿ ನೋಡ್ಬೋದು. ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಮಾರ್ಕ್ಸ್ಗಳನ್ನು ಕೇಳ್ತಾರೆ ಅಂದ್ರೆ 150 ಮಾರ್ಕ್ಸ್ ಕೇಳ್ತಾರೆ. ಮತ್ತು ಭಾಗಗಳು ಯಾವ ರೀತಿಯಾಗಿ ಇರ್ತವೆ ಅನ್ನೋದಾದ್ರೆ ನೋಡೋಣ. ಫಸ್ಟ್ ಆಯಾ ವಿಷಯದ ಜ್ಞಾನ ಬಹು ಆಯ್ಕೆ ಪ್ರಶ್ನೆಗಳು OMR ಸೀಟ್ಗಳಲ್ಲಿ ಉತ್ತರಿಸಬೇಕು. ಹಿಸ್ಟ್ರಿ, ಕನ್ನಡ, PMCB ಇಲ್ಲಿ ಸಂಬಂಧಪಟ್ಟಿದ್ದು 50 ಮಾರ್ಕ್ಸ್ ಕೊಟ್ಟಿರ್ತಾರೆ. ಅಂದ್ರೆ ಆ ವಿಷಯ ಅಂದ್ರೆ ನೀವು ಯಾವ ಸಬ್ಜೆಕ್ಟ್ ತಗೊಂಡಿರ್ತೀರೋ ಮೆಥಡ್ನವರು ಅಲ್ಲಿ ಅಪ್ಲಿಕೇಶನ್ ಹಾಕೊಂಬಂದ ಯಾವ ಸಬ್ಜೆಕ್ಟ್ಗೆ ಟೀಚರ್ಗೆ ಹಾಕಿರ್ತೀರೋ ನೀವು, ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಆ ವಿಷಯದ ನೀವು ಜ್ಞಾನ ಎಷ್ಟು ಇರುತ್ತೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತಾರೆ. ಅಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಅಲ್ಲಿ ಪೇಪರ್ 2 ನಲ್ಲಿ ಬಹು ಆಯ್ಕೆ ಪ್ರಶ್ನೆ ಇರ್ತವೆ. ಅದು 50 ಮಾರ್ಕ್ಸ್ಗೆ ಅಷ್ಟೇ ಇರುತ್ತೆ. ಅಂದ್ರೆ ನಿಮ್ಮ ಆ ಸಬ್ಜೆಕ್ಟ್ ಮೇಲೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಯಾ ವಿಷಯದ ಜ್ಞಾನ ವಿವರಣಾತ್ಮಕ ಉತ್ತರ ಬರೆಯಬೇಕಾದ ಪ್ರಶ್ನೆಗಳು 100 ಮಾರ್ಕ್ಸ್ಗೆ ಏನಿರುತ್ತಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು 100 ಮಾರ್ಕ್ಸ್ಗೆ ಏನಿರುತ್ತೆ ಅಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಇಲ್ಲಿ ಮಲ್ಟಿಪಲ್ ಚಾಯ್ಸ್ 50 ಮಾರ್ಕ್ಸ್ ಕೊಟ್ಟರೆ ಭಾಗವನ್ನು ಇದರಲ್ಲಿ ಇಲ್ಲಿ ಮತ್ತೆ 100 ಮಾರ್ಕ್ಸ್ಗೆ ಇನ್ನೂ 100 ಮಾರ್ಕ್ಸ್ ಉಳಿತಂಗಾರೆ 150ಕ್ಕೆ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ವಿವರಣೆ ರೀತಿಯಾಗಿರ್ತಕ್ಕಂಥ ಬರೀಬೇಕು ನೀವು ಆ ಸಬ್ಜೆಕ್ಟಿಗೆ. ಈ ಕನ್ನಡ ಹಿಸ್ಟ್ರಿ ಆಗಿರ್ಬೋದು, PM ಮೆಥಡ್ ಅವರು CBSE ಅವರಿಗೆ
ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಕೊಡ್ತಾರೆ, ಪ್ಯಾರಾ ಕೊಡ್ತಾರೆ. ಅಲ್ಲಿ ನೀವು ಸಮಗ್ರವಾಗಿ ವಿವರಣೆ ಬರೀಬೇಕಾಗುತ್ತದೆ. ಅದು 100 ಮಾರ್ಕ್ಸ್ ಇರುತ್ತೆ. ಇದು ಪೇಪರ್ 2 ನಲ್ಲಿ ಬರ್ತಕ್ಕಂಥ ಪ್ಯಾಟರ್ನ್ ಹೇಳ್ಬೋದು. 50 MCQ ಪ್ಲಸ್ 50 ವಿವರಣೆ ಅಂತ ಹೇಳ್ಬೋದು ನಾವು. ಹೌದಾ? ಇದು ಪೇಪರ್ 2ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾರ್ಕ್ಸ್ ಆಗಿರ್ಬೋದು. ಮತ್ತು ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಕೇಳ್ತಾರೆ ಸಬ್ಜೆಕ್ಟಿಗೆ ಅಂತ ನಾನು ಹೇಳಿದೆ. ಹಾಗಾದ್ರೆ ಒಂದು ಕಂಡೀಷನ್ ಇದೆ GPS ನಲ್ಲಿ. ಪೇಪರ್ 2 ಕಂಡೀಷನ್ ಏನಪ್ಪಾ ಅಂದ್ರೆ, ಕನಿಷ್ಠ ಶೇಕಡ 50 ಅಂಕಗಳನ್ನು ಗಳಿಸಬೇಕು. ಅಂದ್ರೆ 150ಕ್ಕೆ 50% ಮಾಡಿದ್ರೆ 75% ಆಗಿರ್ತಕ್ಕಂಥ ಅಂಕಗಳಾದವು. ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನೀವು ಎಲಿಜಿಬಲ್ ಆಗ್ಬೇಕಂದ್ರೆ ಎಷ್ಟಂದ್ರೆ 75 ಮಾರ್ಕ್ಸ್ ಮೇಲೆ ತೆಗೆದುಕೊಳ್ಳಲೇಬೇಕು 150ಕ್ಕೆ. ಯಾಕಂದ್ರೆ ನೀವು 75 ಮಾರ್ಕ್ಸ್ ಮೇಲೆ ಎಷ್ಟರ ತಗೋದ್ರಿ, 80 ತಗರಿ, 110 ತಗರಿ, 120 ತಗೊಳ್ರಿ, 150ಕ್ಕೆ 150 ತಗೊಳ್ರಿ. ಆದರೆ ಎಲಿಜಿಬಲ್ ಆಗ್ಲೇಬೇಕಂದ್ರೆ 75 ಮಾರ್ಕ್ಸ್ ಅನ್ನು ಕನಿಷ್ಠವಾಗಿ ನೀವು ತಗಲೇಬೇಕನ್ನೋ ಅದು ಕಂಡೀಷನ್ ಇದೆ GPS ಪತ್ರಿಕೆ ಪೇಪರ್ನಲ್ಲಿ. ಹಾಗಾದ್ರೆ ಟೋಟಲ್ 150 ಮಾರ್ಕ್ಸಿಗೆ ಆಯಿತು. ಇದು ಪೇಪರ್ 2 ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ವಿವರಣೆ ಅಂತ ಹೇಳಿದೆ. ಯಾವ ರೀತಿಯಾಗಿರ್ತಕ್ಕಂತಹ ಕ್ವಶನ್ ಕೇಳ್ತಾರೆ ಅನ್ನೋದಾದ್ರೆ ಇದು ಪತ್ರಿಕೆ 2. ಹಾಗಾದ್ರೆ ಪತ್ರಿಕೆ 3 ಬರೆಯೋಣ. ಇನ್ನೊಂದು ಉಳಿತು. ಪೇಪರ್ 1 ಪೇಪರ್ 2 ಆಯಿತು, ಮತ್ತು ಪತ್ರಿಕೆ 3 ಅಂದ್ರೆ ಪೇಪರ್ 3 ಅಂತ ಹೇಳ್ತೀನಿ ನಾನು. ಪೇಪರ್ 3 ನಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಸಲಹೆ ಏನಪ್ಪಾ ಅಂದ್ರೆ, GPS ಪತ್ರಿಕೆಯಲ್ಲಿ ಆಂಗ್ಲ ಶಿಕ್ಷಕರು ಅಂದ್ರೆ ಇಂಗ್ಲಿಷ್ ಟೀಚರ್ಗೆ ಪೇಪರ್ 3 ಇರುವುದಿಲ್ಲ. ಓನ್ಲಿ ಪೇಪರ್ 1 ಪೇಪರ್ 2 ಅಷ್ಟೇ ಇರುತ್ತೆ. ಉಳಿದವರಿಗೆ ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು ಮತ್ತು ಸಮಾಜ ಪಾಠಗಳಿಗೆ ಮಾತ್ರ ಇದು ಏನಪ್ಪಾ ಅಂದ್ರೆ ಪೇಪರ್ 3 ಇರುತ್ತೆ, ಅಷ್ಟೇ ಇರುತ್ತೆ. ಹಾಗಾದ್ರೆ ಪೇಪರ್ 3 ನಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತವೆ? ಪೇಪರ್ 3 ನಲ್ಲಿ ಓನ್ಲಿ 100 ಮಾರ್ಕ್ಸ್ ಬರುತ್ತವೆ. ಪೇಪರ್ 1 150, ಪೇಪರ್ 2 150 ಆದ್ರೆ ಪೇಪರ್ 3 ಬರೀ ಕೇವಲ 100 ಮಾರ್ಕ್ಸ್ಗೆ ಇರುತ್ತೆ. ಅಲ್ಲಿ ನೋಡ್ಬೋದು ಗಣಿತ, ವಿಜ್ಞಾನ, ಸಮಾಜ ಪಾಠಗಳು ಶಿಕ್ಷಕರಿಗೆ ಮಾತ್ರ ಇದು ಏನಂದ್ರೆ ಪೇಪರ್ 3 ಮಾತ್ರ ಇರುತ್ತೆ ಅನ್ನೋದು ಹೇಳ್ಬೋದು ನಾವು. ನೋಡ್ಬೋದು ಇಲ್ಲಿ ಭಾಗ ಯಾವ ರೀತಿಯಾಗಿರ್ತಕ್ಕಂಥ ಭಾಗಗಳು ಬರ್ತಾವೆ ಅನ್ನೋದಾದ್ರೆ, ಆಯಾ ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯ ಬಗ್ಗೆ ಚೆಕ್ ಮಾಡ್ತಾರೆ ಫಸ್ಟ್. ಈಗ ನೀವು ಸಮಾಜ ತಗೊಂಡಿದ್ರಿ, ಸೋಷಿಯಲ್ ಓಕೆ, ಫಿಸಿಕ್ಸ್ ತಗೊಂಡ್ರಿ, ಮ್ಯಾಥ್ಸ್ ತಗೊಂಡ್ರಿ, ಅಲ್ಲಿ ಕ್ವಶನ್ ಕೊಡ್ತಾರೆ. ನೀವು ಯಾವ ರೀತಿಯಾಗಿರ್ತಕ್ಕಂಥ ಭಾಷಾ ಜ್ಞಾನ ಹೊಂದಿರ್ತೀರಿ ಆ ಸಬ್ಜೆಕ್ಟ್ ಮೇಲೆ ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಮತ್ತೆ ನೆಕ್ಸ್ಟ್ ಏನಿರ್ತೈತಿ, ವಿವರಣಾತ್ಮಕ ಪರೀಕ್ಷೆಯ ಅಭ್ಯರ್ಥಿಗಳು ನಿರ್ದಿಷ್ಟಪಡಿಸಿದ ಬೋಧನಾ ಮಾಧ್ಯಮದಲ್ಲಿ ಬೋಧಿಸಲು ಹೊಂದಿರುವ ಭಾಷಾ ಬಳಕೆ ಮತ್ತು ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾಷಾ ಬಳಕೆ, ಯಾವ ರೀತಿಯಾಗಿರ್ತಕ್ಕಂಥ ಭಾಷೆ ಬಳಕೆ ಮಾಡ್ತೀರಿ ಇದನ್ನು ವಿವರಣೆ ಆಗಿ ಬರೀಬೇಕು ನೀವು. ಯಾವುದೇ ರೀತಿಯಕ್ಕಂಥ OMR ಇರೋದಿಲ್ಲ. ಅಲ್ಲಿ ಕ್ವಶನ್ ಕೊಡ್ತಾರೆ, ನೀವು ಆನ್ಸರ್ ಬರ್ತಾ ಹೋಗ್ಬೇಕು. ಬೋಧನಾ ಮಾಧ್ಯಮ ಯಾವ ರೀತಿಯಾಗಿರ್ತಕ್ಕಂಥ ವಿಷಯ ಜ್ಞಾನ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅನ್ನೋದ್ರ ಮೇಲೆ ಆ ಕ್ವಶನ್ ಪೇಪರ್ ತಯಾರಾಗಿರುತ್ತೆ. ನೆಕ್ಸ್ಟು ಅದೇ ಸಾಮರ್ಥ್ಯ ಗ್ರಹಿಸುವಿಕೆ ಆಗಿರ್ಬೋದು, ಶಬ್ದ ಭಂಡಾರ ಮತ್ತು ಬರವಣಿಗೆ ಸಾಮರ್ಥ್ಯಗಳನ್ನು ಪರೀಕ್ಷಿಸಲಾಗುವುದು. ನೀವು ಆ ವಿಷಯಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಗ್ರಹಿಕೆ, ಶಬ್ದ ಭಂಡಾರ ಯಾವ ರೀತಿಯಾಗಿರ್ತಕ್ಕಂಥ ಹೊಂದಿರ್ತೀರಿ, ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ವಾಕ್ಯಗಳು ಮತ್ತು ಅಲ್ಲಿರ್ತಕ್ಕಂಥ ಸಮಗ್ರ ಟಿಪ್ಪಣಿ ಯಾವ ರೀತಿಯಾಗಿರ್ತಕ್ಕಂಥ ನೀವು ಏನಪ್ಪಾ ತಗೊಂತೀರಿ, ಕ್ಯಾಚ್ ಮಾಡ್ಕೊಂತೀರಿ ಅನ್ನೋದ್ರ ಬಗ್ಗೆ ಕ್ವಶನ್ ನಿಮ್ಮ ಆಲ್ ಕ್ವಶನ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಆನ್ಸರ್ ಬಳಕೆ ಮಾಡ್ತೀರಿ, ಗ್ರಹಿಕೆ, ಸಾಮರ್ಥ್ಯ ಅನ್ನೋದು ಚೆಕ್ ಮಾಡ್ತಾರೆ ಎಲ್ಲಿ, ಪೇಪರ್ 3 ನಲ್ಲಿ. ಹಾಗಾಗಿ ಇದು ಪೇಪರ್ 3 ಆಗಿರ್ತಕ್ಕಂಥ ಒಂದು 100 ಮಾರ್ಕ್ಸ್ಗೆ ಆಗಿರ್ತಕ್ಕಂಥ ಕ್ವಶನ್ಗಳು ಇರ್ತವೆ. ಆನ್ಸರ್ ಮಾರ್ಕ್ಸ್ ಕೂಡ 100 ಮಾರ್ಕ್ಸ್ಗೆ ಇರುತ್ತೆ. ನೋಡ್ಬೋದು ಪೇಪರ್ 3 ಗೆ 60 ಅಂಕ ಗಳಿಸಬೇಕು ಅಂದ್ರೆ ಶೇಕಡ, ಇದು ಕಂಡೀಷನ್. ಪೇಪರ್ 3 ಕೂಡ ಕಂಡೀಷನ್ ಇದೆ. ಇಲ್ಲಿ ಪೇಪರ್ 2 ಕಂಡೀಷನ್ ಇತ್ತು, ಪೇಪರ್ 3 ನಲ್ಲಿ ಒಂದು ಕಂಡೀಷನ್ ಇದೆ. ಏನಂದ್ರೆ 100 ಮಾರ್ಕ್ಸಿಗೆ ಟೋಟಲ್ 60% ಮಾಡಿದ್ರೆ ಅಲ್ಲಿ 60 ಅಂಕಗಳನ್ನು ಗಳಿಸಲೇಬೇಕು. ಮಿನಿಮಮ್ 60ಕ್ಕಿಂತ ಹೆಚ್ಚು ಅಂಕಗಳನ್ನು ಎಷ್ಟಾದರೂ ತಗೋರಿ, ಫಸ್ಟ್ ಅಲ್ಲಿ ಮಿನಿಮಮ್ 60 ಅಂಕಗಳನ್ನು ನೀವು ಏನ್ ಮಾಡಬೇಕು, ತೆಗೆದುಕೊಳ್ಳಬೇಕನ್ನ ನಿಯಮ ಇದೆ. ಸೊ ಇದು ಟೋಟಲ್ 100 ಮಾರ್ಕ್ಸ್ ಆಯಿತು. ಹಾಗಾದ್ರೆ ಪೇಪರ್ 1 ಪೇಪರ್ 2 ಪೇಪರ್ 3 ಬಗ್ಗೆ ನಾನು ಹೇಳ್ತಾ ಹೋದೆ. ಎಷ್ಟು ಮಾರ್ಕ್ಸ್ ಅಂದ್ರೆ ಪೇಪರ್ 1 150, ಪೇಪರ್ 2 150, ಪೇಪರ್ 3 100. ಹಾಗಾದ್ರೆ 150 ಪ್ಲಸ್ 150 300 ಪ್ಲಸ್ 100 100 ಅಂದ್ರೆ 400 ಮಾರ್ಕ್ಸ್. ಸೊ GPSTR ಶಿಕ್ಷಕರು ಅಂದ್ರೆ ಮೇನ್ CT ಪ್ಯಾಟರ್ನ್ ಅಲ್ಲಿ ಬರ್ತಕ್ಕಂಥ ಟೋಟಲ್ ಮಾರ್ಕ್ಸ್ ಎಷ್ಟು, 400 ಮಾರ್ಕ್ಸಿಗೆ ಆಯ್ತು. ಈ 400 ಮಾರ್ಕ್ಸಿಗೆ ಎಷ್ಟು ಪರ್ಸೆಂಟೇಜ್ ವೇಟೇಜ್ ಮಾಡಿದ್ರು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ. GPSTR ಆಗಿರ್ಬೋದು 70% ಆಗಿರ್ತಕ್ಕಂಥ CET ವೇಟೇಜ್ ಅಂತ ಮಾಡ್ತಾರೆ. ನೀವು 70%ಗೆ ಎಷ್ಟು ತಗೊಂತೀರಿ ಅನ್ನೋದ್ರ ಮೇಲೆ ನೀವು ಕೌಂಟ್ ಮಾಡ್ತಾರೆ. ಅದು 400 ಮಾರ್ಕ್ಸಿಗೆ. ನೀವು 400 ಮಾರ್ಕ್ಸ್ಗಳಲ್ಲಿ ಎಷ್ಟು ಮಾರ್ಕ್ಸ್ ತಗೊಂತೀರೋ ಅದನ್ನ 70% ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ 70% ಮಾಡಿ ನಿಮಗೆ ಎಷ್ಟು ಪರ್ಸೆಂಟೇಜ್ ಬಂತು, 70%ಗಳಿಗೆ ನೀವು ಅಂಕಗಳನ್ನು ಎಷ್ಟು ತಗೊಂಡಿರಿ ಅನ್ನೋದು ಮಾಡ್ತಾರೆ ಅಷ್ಟೇ. ಇನ್ನು 30% ಆಲ್ರೆಡಿ B.Ed ಪದವಿ TETಯಲ್ಲಿ ಆಲ್ರೆಡಿ ನಿಮ್ದೆಲ್ಲ ಕೌಂಟ್ ಆಗಿದೆ. ಎಷ್ಟು ಪರ್ಸೆಂಟ್ ಆಗಿದೆ ನೀವು ಆಲ್ರೆಡಿ ಈಗ ಮಾಡ್ಬೋದು. ಏನಪ್ಪಾ ಅಂದ್ರೆ B.Ed ಮತ್ತು TET ಮತ್ತೇನಪ್ಪ ಪದವಿಯಲ್ಲಿ ನಾನು ಹೇಳಿದೆ. TETಯಲ್ಲಿ 20 ಮಾರ್ಕ್ಸು ಎಷ್ಟಾಯ್ತು, 20 ಮಾರ್ಕ್ಸು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದನ್ನು ಬಿಡ್ರಿ. B.Edನಲ್ಲಿ ಓನ್ಲಿ 2%, ಪದವಿಯಲ್ಲಿ 8%, ಇದು 30% ಆಲ್ರೆಡಿ ನೀವು ಒಂದು ಲೆಕ್ಕದಲ್ಲಿ ಇರ್ತೀರೋ. ಆಲ್ರೆಡಿ ನಿಮ್ಮ ಮಾರ್ಕ್ಸ್ ಅಲ್ಲಿ ನಿಮ್ಮ ತಲೆ ಇದಾವೆ. ಸೊ 70% ಇದು 400 ಮಾರ್ಕ್ಸ್ಗೆ ನಡೆದಿರ್ತಕ್ಕಂಥ GPSTR ಮೇನ್ CET ಪ್ಯಾಟರ್ನ್ ಮತ್ತು ಕ್ವಶನ್ ಪೇಪರ್ ಯಾವ ರೀತಿಯಾಗಿರ್ತದೆ,
ಪತ್ರಿಕೆಗಳು ಎಷ್ಟು ಇರ್ತವೆ ಅನ್ನೋದ್ರ ಬಗ್ಗೆ ನಾನು ಹೇಳಿದೆ. ಹಾಗಾಗಿ ಪ್ರಮುಖವಾಗಿ ನೀವೆಲ್ಲ B.Ed ಅಭ್ಯರ್ಥಿಗಳು ಫಸ್ಟ್ ಏನು ಮಾಡಿರಪ್ಪ ಅಂದರೆ ಮುಂದಿನ ಬಿಗ್ ಅಪ್ಡೇಟ್ ಮತ್ತು ಹಲವಾರು ರೀತಿಯಾಗಿರ್ತಕ್ಕಂತಹ ಒಂದು ನ್ಯೂ ಅಪ್ಡೇಟ್ಗಳಿಗಾಗಿ ಮತ್ತು ವಿಷಯದ ಮಾಹಿತಿಗಾಗಿ ಈ ಚಾನಲ್ ಫಸ್ಟ್ ಏನು ಮಾಡಿರಪ್ಪ ಅಂದರೆ ಇದು ಕನ್ನಡ ಪಾರ್ಟಿ 9 ನಂದು ಯೂಟ್ಯೂಬ್ ಚಾನಲ್ ಆಗಿದೆ. ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಗೆ ಯಾವುದಾದ್ರು ಕ್ವಶನ್ ಇದ್ದರೆ ಏನಪ್ಪ ಅಂದರೆ ಹಾಕಿ ಕ್ವಶನ್, ನಾವು ತಕ್ಷಣ ಇರ್ತಕ್ಕಂಥ ನಾನು ಏನು ಮಾಡ್ತೇನೆ ರಿಪ್ಲೈ ಮಾಡ್ತೀನಿ. ಪ್ಲಸ್ ನಿಮಗೆ ಯಾರಾದರೂ ಸ್ಟಡಿ ಮಾಡ್ತಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನೇನು ಮಾಡ್ತಾ ಹೋಗಿರ್ತೀನಪ್ಪ, ಇದು ಈ ಶಬ್ದ ವಿಷಯಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹಲವಾರು MCQಗಳನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಬಿಡಿಸಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲೂ ಕೂಡ ನಾನು ಏನು ಮಾಡ್ತೇನೆ ಅಂತ ಬಿಡಿಸ್ತಾ ಹೋಗ್ತೀನಿ. ಹಾಗಾಗಿ ಈ ಏನಪ್ಪ GPS ಸ್ಟಾರ್ ಏನಾದರೂ ಪೋಸ್ಟ್ಗಳು ಬಿಟ್ಟರೆ ನಾನು ಅಪ್ಡೇಟ್ ಮಾಡ್ತೀನಿ ಆ ವಿಡಿಯೋದಲ್ಲಿ ಎಷ್ಟು ಪೋಸ್ಟ್ಗಳಿದವು, ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಯಾವ ರೀತಿಯಾಗಿರ್ತಕ್ಕಂಥ ಮತ್ತು ಏನಪ್ಪ ಅಂದರೆ ಎಡಿಟ್ ಬಿಟ್ಟರೆ ಪ್ಯಾಟ್ರನ್ಗಳು ಬೈ ಚಾನ್ಸ್ ಏನಾದರೂ ಮಾರ್ಕ್ಸ್ ಏನಾರ ಹೆಚ್ಚಿಗೆ ಮಾಡಿದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ನಾನೇನು ಮಾಡ್ತೀನಪ್ಪ ಅಂದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ವಿಷಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.